ಈಗ ಇದು ಮಾರ್ಕಿಂಗು ಪುಷ್ಪ್ಯಾಕ್ ಪ್ಯಾಂಟಿಂದ ಪುಷ್ಪ್ಯಾಕ್ ಪ್ಯಾಂಟ್ ಮೆಜರ್ಮೆಂಟ್ ಅಲ್ಲ, ಪಟೇಲ ಪ್ಯಾಂಟಿಂದ ಪುಷ್ಪ್ಯಾಕ್ ಪ್ಯಾಂಟಿಗೆ ಮೆಜರ್ಮೆಂಟ್ ತೊಗೊಂಡಿರೋದು ಸರಿನಾ. ಇದು ಬಂದ್ಬಿಟ್ಟು 44 ಸುತ್ತಳತೆ ಇರೋದು. ಈಗ ಇದನ್ನು ಹೇಗೆ ಮಾಡಬೇಕು ಅಂದರೆ, ಬಟ್ಟೆ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ 2 ಕಾಲು 2.5 ಬೇಕು. ಇಲ್ಲ ನಾವು ಇದು ಬಟ್ಟೆಯಲ್ಲೇ ಬಂದಿರುತ್ತಲ್ಲ ಪೀಸಲ್ಲಿ 3 ಪೀಸಲ್ಲಿ ಬಂದಿರೋದಾದರೆ 2 ಆದರೂ ಓಕೆ, ಅದು ಪನ್ನ ದೊಡ್ಡದಿರುತ್ತೆ. ಸೊ ಅದರಿಂದ ಬಂದಾದಮೇಲೆ ಈಗ ತೊಗೊಂಡಿರ್ತೀವಿ, ಇದನ್ನೇನು ಮಾಡೋದು ಟ್ರೈಯಾಂಗಲ್ ಈಗ ಈ ಥರ ಸಮೋಸ ಫೋಲ್ಡಿಂಗಲ್ಲಿ ಹಾಕಬೇಕು. ಯಾವ ಥರ ಅಂದರೆ ಇಲ್ಲಿ ನೋಡಿ, ಇದು ಎಕ್ಸ್ಟ್ರಾ ಬಂದಿರುತ್ತೆ ಈ ಥರ, ಇಲ್ಲಿ ಫೋಲ್ಡಿಂಗ್ ಬಂದಿದೆ, ಇಲ್ಲಿ ಟ್ರೈಯಾಂಗಲ್ ಫುಲ್ ಫೋಲ್ಡಿಂಗು, ಇಲ್ಲಿ ಈಕ್ವಲ್ ಆಗಿರಬೇಕಿದು. ಫುಲ್ ಈಕ್ವಲ್ ಇರಬೇಕಿದು, ಇದು ಈಕ್ವಲ್ ಇರಬೇಕು. ಈ ಥರ ಹಾಕಿದ್ದೀವ. ಇದು ಹಾಕಿದ ಮೇಲೆ ಸ್ಟಾರ್ಟಿಂಗು ಈ ಥರ ಕರೆಕ್ಟಾಗಿ ಎಡ್ಜ್ ಸೇರಬೇಕು. ಈ ಮೂಲೆಯಲ್ಲಿ ಈ ಟ್ರೈಯಾಂಗಲಲ್ಲಿ ಶೇಪಲ್ಲಿ ಸ್ಟಾರ್ಟಿಂಗಲ್ಲಿ 3 ಇಂಚಸ್ಸು ಮೆಜರ್ಮೆಂಟ್ ಬರೋಂಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ಮಾರ್ಕ್ ಮಾಡಿ ಹಿಂಗೆ ಕೆಳಗಡೆ ಇರುತ್ತಲ್ಲ, ಕೆಳಗಡೆ ಇರೋದನ್ನ ಕೆಳಗಡೆ 6 ಬರೋ ಹಾಗೆ ಇಷ್ಟು ಎಲ್ಲಿವರೆಗೆ, ಎಲ್ಲಿ ನೀವು ಫೋಲ್ಡಿಂಗ್ ಹಾಕಿದಾಗ ಎಲ್ಲಿ 6 ಕುಂದಿರುತ್ತೋ ಅಲ್ಲಿಗೆ ಒಂದು 6 ಕೂತ್ಕೊಂಡಾಗ ಈ ಥರ ಫೋಲ್ಡಿಂಗ್ ಹಾಕೋಬೇಕು. ಅದಾದಮೇಲೆ ಅದ್ರ ಮೇಲೆ 1 ಇಂಚು ಇದು ಫೋಲ್ಡಿಂಗು. ಇದು ಫೋಲ್ಡಿಂಗು. ಇದು ಆನ್ ಫೋಲ್ಡು ನಮ್ಮ ಕಡೆ ಇರಬೇಕು, ಓಪನ್ ಸೈಡು ನಮ್ಮ ಅಪೋಸಿಟಲ್ಲಿ ಇರಬೇಕು. ಆಯಿತಾ. ಈಗ ಫುಲ್ ಫೋಲ್ಡಿಂಗ್ ಆದಮೇಲೆ ಇಲ್ಲಿ 3 ಇಂಚ್ ಬರೋಂಗೆ ಮಾರ್ಕಿಂಗು, ಇಲ್ಲಿ 6 ಇಂಚ್ ಬರೋಂಗೆ ಮಾರ್ಕಿಂಗು, ಅದ್ರ ಮೇಲೆ 1 ಇಂಚ್ ಬಿಟ್ಟು ಅದು 6 ಇಂಚು. ನೆಕ್ಸ್ಟು ಇದಾದಮೇಲೆ ಈ 3ರಿಂದ ತೊಗೊಂಡಿರ್ತೀವಲ್ಲ, 3ರಿಂದ ಮಧ್ಯದಲ್ಲಿ ಬರುವಂಗೆ ನಮ್ಮ ಲೆಂತು ನಮ್ಮ ಪಟೇಲ ಪ್ಯಾಂಟಿಂದು ಬೆಲ್ಟ್ ಬಿಟ್ಟು, ಮೇಲ್ಗಡೆಯಿಂದ ಬೆಲ್ಟ್ ಬಿಟ್ಟು ಸ್ಪ್ಲಿಟ್ ಕೊಟ್ಟಿರೋ ಪ್ಲೇಸ್ನಿಂದ ಅದು ಫುಲ್ಲು ನಮಗೆ ನೀಲ್ವರೆಗೂ ಎಷ್ಟು ಇದೆಯೋ ಮೆಜರ್ಮೆಂಟು ಅದನ್ನು ತೊಗೊಂಬಿಟ್ಟು ಮೆಜರ್ಮೆಂಟ್ ಈಗ 29 ತೊಗೊಂಡಿದ್ದೀನಿ, ಅಲ್ಲಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಯಾವುದೇ ಪಟೇಲ ಪ್ಯಾಂಟಲ್ಲಿ ಈಗ ಈ 3ರಿಂದ ತೊಗೊಂಡಿರೋದ್ರಿಂದ ನಮ್ಮ ಪಟೇಲ ಪ್ಯಾಂಟ್ ಮೆಜರ್ಮೆಂಟಿಂದ ಮೇಲ್ಗಡೆ ಏನು ಬೆಲ್ಟ್ ಇರುತ್ತಲ್ಲ ಆ ಬೆಲ್ಟ್ ಬಿಟ್ಟು ಅಲ್ಲಿಂದ ಕೆಳಗಡೆವರೆಗಿನ ಬಾಟಮ್ನವ್ರಿಗೆ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ವಾ. ಈಗ ಇಲ್ಲಿಂದ ಏನು ಇಷ್ಟು ಸಿಗುತ್ತಲ್ಲ ನಮಗೆ, ಇದು ಬಂದುಬಿಟ್ಟು ನಿಮಗೆ ಎಕ್ಸ್ಟ್ರಾ ರಿಂಕಲ್ಸಿಗೆ ಬರೋಕ್ಕೆ, ಓಕೆನಾ. ಆಮೇಲೆ ಅದನ್ನು 6 ಇಂಚು ಇಲ್ಲ 6.5 ಇಟ್ಕೊಳ್ಳಿ ಸರಿನಾ. 6 ಇಲ್ಲಿ ಎಷ್ಟು ಇಟ್ಕೊಂಡಿರ್ತೀರೋ ಅಷ್ಟೇ ಇಟ್ಕೋಬೇಕು. ಇಲ್ಲಿ 6 ಇಟ್ಕೊಂಡು ಒಂದು ಮಾರ್ಕ್ ಮಾಡಬೇಕು ಹಿಂಗೆ. ಆಮೇಲೆ ಈ 3ರಿಂದ ಈ 29ಕ್ಕೆ ಮಾರ್ಕ್ ಮಾಡಿವಲ್ಲ, ಅದ್ರ ಮಿಡಲ್ಗೆ ಒಂದು ಮಾರ್ಕ್ ಮಾಡಬೇಕು. ಅದು ಬಂದುಬಿಟ್ಟು ನಮಗೆ ಈ 6 ತೊಗೊಂಡಿರ್ತಲ್ಲ ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ಇರಬೇಕು. ನೋಡಿ ನಾನು ಇವಾಗ 8 ತೊಗೊಂಡಿದ್ದೀನಿ. 8.5 ಬರುತ್ತೆ. ಲೂಸ್ ಇದ್ದಷ್ಟು ನಮಗೆ ಒಳ್ಳೆಯದು. ಇದು ಮೊಣಕಾಲು ಹತ್ರ ಬರೋ ಮೆಜರ್ಮೆಂಟು ಸರಿನಾ. ಈಗ ಇಲ್ಲಿಗೆ ನಾವು ಒಂದು ಮೆಜರ್ಮೆಂಟ್ ಹಾಕಿದ್ವಿ. ಮತ್ತು ಇವಾಗ ಸುತ್ತಳತೆ ನಿಮ್ಮದು 44 ಇದೆ. 44ಕ್ಕೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಆವಾಗ /4 ಮಾಡಿ ನಾನಿವಾಗ 13 ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 4 ಫೋಲ್ಡಿಂಗು ಒಂದು ಭಾಗದಲ್ಲಿ 13 ತೊಗೊಂಡಿದ್ದೀನಿ. ಈ ಥರ ಒಂದು ಪೇಪರ್ ಇಟ್ಕೋಬೇಕು. ಬಟ್ಟೆ ಇಲ್ಲಪ್ಪ ಅಂದಾಗ ಪೇಪರ್ ಇಟ್ಕೊಂಡು ಇಲ್ಲಿ ನಿಮಗೆ ಒಂದು ಅರ್ಧ ಇಂಚು ಒಳಗೆ ಜರುಗಿಸ್ಕೋಬೇಕು ಪೇಪರ್ನ, ಸ್ಟಿಚ್ಚಿಂಗ್ ಮಾರ್ಜಿನಿಗೋಸ್ಕರ. ಆ ಪೇಪರ್ನ ಹಿಂಗೆ ಒಳಗಡೆ ಜರುಗಿಸ್ಕೊಂಡು ಇದನ್ನು ಇಲ್ಲಿಂದ ನಮ್ಗೆ 13 ಎಲ್ಲಿ ಸಿಗುತ್ತೆ ಸ್ಟ್ರೇಟಾಗಿ ಅಲ್ಲಿಗೆ ಲೈನ್ ಹಾಕ್ಕೋಬೇಕು. ಹಿಂಗೆ ಲೈನ್ ಹಾಕ್ಕೊಂಡು ಅಲ್ಲಿಂದ ಕ್ರಾಚ್ ಎಷ್ಟಿರಬೇಕು 8.5 9 ಓಕೆ. 9 ಇದ್ದಷ್ಟು ಒಳ್ಳೆಯದು. 9 ತೊಗೊಳ್ಳಿ ಸ್ಟ್ರೇಟು, ಅಲ್ಲಿಗೆ ಲೈನ್ ಹಾಕಿ ಸರಿನಾ. ಈ ಕ್ರಾಚ್ ಕಡೆಯಿಂದ ನಮ್ದು ಇಲ್ಲಿ ಎಷ್ಟು ಸುತ್ತಳತೆ ಇರುತ್ತೋ ಅದಕ್ಕೆ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿ ಕ್ರಾಚಿಗೋಸ್ಕರ. ಅದನ್ನು ಮಾಮೂಲಿ ಪಟೇಲ ಪ್ಯಾಂಟಿಗೂ ಹಾಕ್ತೀವಿ, ಇದಕ್ಕೂ ಹಾಕೋದು ಹಿಂಗೆ ಸರಿನಾ. ಈ ಕ್ರಾಚಿಗೆ ಎಲ್ಲಿ ಕೂಡಿಸಿದ್ದೀವಿ, ಈಗ ಇಲ್ಲೇನು 8 ತೊಗೊಂಡಿರ್ತೀವಲ್ಲ 8ರಿಂದ ಇದಕ್ಕೆ ಕೂಡಿಸ್ಕೋಬೇಕು. ಹಿಂಗೆ ರೌಂಡ್ ಶೇಪ್ ಲೈನು ಸ್ಟ್ರೇಟ್ ಹಾಕಿದ್ರೂ ನಾವು ಒಂದು ಸ್ವಲ್ಪ ರೌಂಡ್ ಬರೋಂಗೆ ಮಾಡ್ಕೋಬೇಕು ಹಿಂಗೆ.
ಮತ್ತು ಈ 6ರಿಂದ ಹಿಂಗೆ ಒಂದು ಸ್ವಲ್ಪ ಹಿಂಗೆ ಹೋಗ್ತಾ 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 ಹಿಂಗೆ ಒಂದು ಸ್ವಲ್ಪ ರೌಂಡ್ ಮಾಡ್ಕೋಬೇಕು. ಹಿಂಗೆ ರೌಂಡ್ ಹಾಕ್ಕೊಂಡು ಇದು ಅಟ್ಯಾಚ್ ಮಾಡ್ಕೊಂಡು ಈ ಕ್ರಾಚಿಗೆ ಆ್ಯಡ್ ಮಾಡಬೇಕು. ಮತ್ತು ಮಾರ್ಜಿನ್ಗೋಸ್ಕರ 1 ಇಂಚು ನೀವು ಬಿಟ್ಕೋಬೇಕು ನೋಡಿ, ಮಾರ್ಚಿಗೋಸ್ಕರ. ಸರಿನಾ? ಈಗ ಇದನ್ನು ಮಾರ್ಕ್ ಮಾಡ್ಕೊಳೋದಾಯ್ತಲ್ವಾ, ಕಟ್ ಮಾಡೋಣ. ಫಸ್ಟ್ ಲೈನಿಗೆ ಕಟ್ ಮಾಡ್ಕೋಬೇಕು. ಈ ಪೇಪರ್ ಸಮೇತನೇ ಕಟ್ ಮಾಡ್ಕೊಂಬಿಡಿ. ಸರಿನಾ? ಈಗ ಹಿಂಗೆ ಆಮೇಲೆ ಇದನ್ನು ಹಿಂಗೆ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು. ಆ 2 ಇಂಚ್ ಎಕ್ಸ್ಟ್ರಾ ಎದಕ್ಕೆ ತೊಗೊಂಡಿದ್ವಿ ಅಂದರೆ, ಸುತ್ತಳಕ್ಕಿಂತ 2 ಇಂಚು ಎಕ್ಸ್ಟ್ರಾ ಯಾಕೆ ತೊಗೊಂಡ್ವಿ ಅಂದರೆ ಫ್ರೀಗೋಸ್ಕರ, ಸೊಂಟದ ಹತ್ರ ಹಿಪ್ ಹತ್ರ ಸ್ವಲ್ಪ ಫ್ರೀಯಾಗಿರಲಿ ಅಂತ. ಇವಾಗ ಈ ಲೈನ್ ಹಾಕಿರ್ತೀವಲ್ಲ, ಇದನ್ನು ಹಿಂಗೆ ಕ್ರಾಸ್ ಟೈಪು ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ನಮಗೆ 2 ಬಟ್ಟೆ ಸಿಕ್ಕಿದೆ ಕೋಡಿಂಗಲ್ಲಿ. ಇನ್ನು ಓನ್ಲಿ 2 ಪೇಪರ್ ಇದನ್ನು ಇನ್ನು 2 ಮಾತ್ರ ಕಟ್ ಮಾಡ್ಕೋಬೇಕು ನಾವು. 2 ಆಲ್ರೆಡಿ ಸಿಕ್ಕಿದೆ, ಇನ್ನು 2 ಕಟ್ ಮಾಡ್ಕೋಬೇಕು ಇದ್ರದ್ದು. ಸರಿನಾ? ಹಿಂಗೆ ನಾಚ್ ಹೊಡ್ಕೋಬೇಕು ನೀವು ಮೊದಲನೇ ಸ್ಟಿಚ್ ಮಾಡೋಕ್ಕಿಂತ ಮುಂಚೆನೇ. ಇದು ಕ್ರಾಸ್ ಹಾಕಿರ್ತೀವಲ್ಲ, ಬಟ್ಟೆ ನಿಮಗೆ ರಿಂಕಲ್ಸು ಹೊಲಿಬೇಕಾದ್ರೆ ಗ್ರಿಪ್ ಸಿಗಲ್ಲ. ಸೊ ಅದರಿಂದ ಹಿಂಗೆ ಕ್ರಾಸ್ ಕಟ್ ಮಾಡ್ಕೋಬೇಕು. ಈಗೇನು ಕರೆಕ್ಟಾಗಿ ಇದಕ್ಕಿದೆಯಲ್ಲ, ಇದು 2 ಇಂಚು ಸೇರಿಸಿ ಕಟ್ ಮಾಡ್ಕೋಬೇಕು, ಅರ್ಧ ಇಂಚು. ಅದನ್ನು ನಿಮ್ಮ ಬಟ್ಟೆಯಲ್ಲಿ ಯಾವ ಕಡೆ ಕುಂದಿರುತ್ತೋ ಆ ಕಡೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ಇದು ನಿಮಗೆ ಬೆಲ್ಟಿಗೆ ಬೇಕಾಗುತ್ತೆ. ಈಗ ಇದು ಯಾವ ಕಡೆ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟಿಗೆ ಕುಂದಿರುತ್ತೋ ಸಿಕ್ಕುತ್ತೋ ಬಟ್ಟೆ ನೋಡಿಕೊಂಡು ಹಿಂಗೆ ಇಟ್ಬಿಟ್ಟು ಲೆವೆಲ್ ಇರಬೇಕು ಬಟ್ಟೆ. ಇದು ಈ ಥರ. ಇವಾಗ ಇದು ಒಂದು ಸ್ವಲ್ಪ ಈ ಥರ ಬಟ್ಟೆ ಏನಾರು ಇತ್ತು ಅಂದರೆ ನೀವು ಮೊದಲೇ ಕರೆಕ್ಷನ್ ಮಾಡ್ಕೋಬೇಕು. ಇದು ಇವಾಗ ನೋಡಿ ಈ ಥರ ಸ್ಟಿಚ್ ಮಾಡೋದು. ಇದು ಇಷ್ಟು ನಿಮಗೆ. ಇವಾಗ ಇದು 4 ಇದೆಯಲ್ಲ, ಇದನ್ನ ಎತ್ತಿಟ್ಕೊಂಡ್ಬಿಡಿ. ಇದು 4 ಪೀಸ್ ಇದೆ. ನಿಮ್ಮ ಸೊಂಟ ಎಷ್ಟಿದೆ? 44 ಇದೆ. ನಾವು ಲೂಸಿಗೋಸ್ಕರನೇ 44 ಇದೆ. 45, 50 ತೊಗೊಂಡ್ರೂ ತೊಂದರೆ ಇಲ್ಲ. ಅಲ್ಲಿ ಜಾಸ್ತಿ ತೊಗೊಂಡಿಲ್ಲ. ಸೊ ಅಲ್ಲಿಂದ ಲೆಕ್ಕ ಹಾಕ್ಕೊಂಬಿಟ್ಟು ಬಾಕ್ಸ್ ಹಾಕ್ಕೋಬೇಕು. ಎಷ್ಟು ಲೆಂತಿಗೆ ಬೇಕು ಬಾಕ್ಸ್ ಇದು ಅಂತ ನೋಡ್ಕೋಬೇಕು ನೀವು. ಕರೆಕ್ಟಾಗಿ ಲಾಡಿ ಕೋಡಿಂಗ್ ಸೇರಿಸಿ 7:30 ರೆಡಿ ಬರುತ್ತೆ. 9:30 ಸರಿನಾ? ಈ ಥರ
ಸರಿನಾ? ಇವಾಗ ಇದು ಒಂದು ಭಾಗ ಎಷ್ಟಿದೆ? 13 ಇದೆ. ಕರೆಕ್ಟಾಗಿ ನಮ್ಗೆ ಅದ್ರ ಮೆಜರ್ಮೆಂಟ್ ಸಿಕ್ತು. ಸರಿನಾ? ಇದು 2 ಭಾಗ, ಇದು 2 ಭಾಗ. ಇದನ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ಸರಿ ಮಾಡ್ಕೋಬೇಕು.